ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಈಗಾಗಲೇ ಪೇಮೆಂಟ್ನ ಮಾಡಿ ಫೈನಲ್ ಪ್ರಿಂಟ್ನು ತೆಗೆದುಕೊಂಡಿದ್ದರೂ ನಿಮಗೆ ಒಂದು SMS ಬಂದಿದೆ. ಏನು SMS ಅಂದರೆ ಈ ರೀತಿಯಾಗಿ SMS ಬರ್ತಾ ಇದೆ. ಇನ್ನಿತರ ಒಂದು ಅಪ್ಲಿಕೇಶನ್ ID ಜೊತೆಗೆ ಪೇಮೆಂಟ್ನ ಮಾಡಿ ಅಂತ ಸಾಕಷ್ಟು ಅಭ್ಯರ್ಥಿಗಳಿಗೆ ಬರ್ತಾ ಇದೆ. ನಮಗೂ ಕೂಡ ಇಲ್ಲಿ ಬಂದಿದೆ. ಯಾರ್ಯಾರಿಗೆ ಬಂದಿದೆ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಈ ರೀತಿಯಾಗಿ SMS ಬಂದಿದೆ ಅಂತ ಕಮೆಂಟ್ ಮಾಡಿ. ಇದು ಯಾಕೆ ಬಂದಿದೆ, ಏನು ಪ್ರಾಬ್ಲಮ್ ಆಗಿದೆ, ನಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಥವಾ ನಮ್ಮ ಪೇಮೆಂಟ್ ಇನ್ನೂ ಪ್ರೊಸೆಸಿಂಗ್ ಇದೆಯಾ, ಈ ಎಲ್ಲ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇನ್ನೂ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಟೆಲಿಗ್ರಾಮ್ ಗ್ರೂಪಿಗೆ ಅಲ್ಲಿ ಜಾಯ್ನನ್ನು ಆಗಿ. ನೋಡಿ, ಏನೊಂದು ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕಿರ್ತೀರ, ಆದರೂ ನಿಮ್ಮ ಒಂದು ಅಪ್ಲಿಕೇಶನ್ ಪೇಮೆಂಟ್ ಮಾಡಿ ಫೈನಲ್ ಪ್ರಿಂಟನ್ನು ತೆಗೆದುಕೊಂಡಿರ್ತೀರ. ಆದರೆ ಈ ರೀತಿಯಾಗಿ ಇಲ್ಲಿ SMS ಬಂದಿದೆ. ಯಾರ್ಯಾರಿಗೆ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ 5th and 6th ಟೈಮ್ಸ್ ಇಲ್ಲಿ ಬಂದಿದೆ. ಅದು ನಂದು ಅಪ್ಲಿಕೇಶನ್ ಯಾವುದೇ ರೀತಿ ನಂದು ಅಪ್ಲಿಕೇಶನ್ ID ಅಲ್ಲ, ನಾನಾ ರೀತಿಯ ಒಂದು ಅಪ್ಲಿಕೇಶನ್ ID ಜೊತೆಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿ ಏನು ಬರ್ತಾ ಇದೆ ಮೊದಲನೇದಾಗಿ ನೋಡ್ಕೊಳ್ಳೋಣ. ಆ್ಯಸ್ ಪರ್ ದ ರೆಕಾರ್ಡ್ ಇಟ್ ಈಸ್ ಫೌಂಡ್ ದ್ಯಾಟ್ ಯು ಹ್ಯಾವ್ ನಾಟ್ ಪೇಡ್. ಅಂದರೆ ಈ ಒಂದು ಅಪ್ಲಿಕೇಶನ್ ID ಏನಿದೆ, ಈ ಒಂದು ಅಪ್ಲಿಕೇಶನ್ ID ಏನು ಅರ್ಜಿಯನ್ನು ಸಲ್ಲಿಸಿ, ಅಂದರೆ ಇದು ನಮ್ಮದು ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ ID ಅಲ್ಲ, ಆದರೆ ಈ ರೀತಿಯಾಗಿ ಅವರು SMS ಕಳಿಸಿದ್ದಾರೆ. ಇದು ಏನಂತಂದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ID ನಿಮ್ಮದು ಅಂತ ಕಳಿಸಿದ್ದಾರೆ ಅವರು. 22/5/2024 ಒಳಗೆ ಇದನ್ನು ಪೇಮೆಂಟ್ನ ಮಾಡಿ ಅಂತ ಬಂದಿದೆ. ಆದರೆ ಇಲ್ಲಿ 3 ರೀತಿ IDಗಳು ಬಂದಿದ್ದಾವೆ. ಹಿಂಗೆ ಸಾಕಷ್ಟು ಅಭ್ಯರ್ಥಿಗಳು ಬಂದಿರ್ತವೆ. ಇದರಲ್ಲಿ ಯಾವುದೇ ರೀತಿ ಹೆದರಬೇಡಿ, ಯಾಕಂದರೆ ಇದು ಒಂದು ಇಲಾಖೆಯಿಂದ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. ಒಂದು ಬೇರೆ ಅಭ್ಯರ್ಥಿಗಳದ್ದು SMS ಈ ರೀತಿಯಾಗಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ದಾವೆ. ಆದರೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಮದು ತೊಂದರೆ ಇರೋದಿಲ್ಲ. ಅಂದರೆ ನಿಮ್ಮ ಅಪ್ಲಿಕೇಶನ್ನೇ ನೀವು ವೆರಿಫೈನ ಮಾಡ್ಕೊಳ್ಳೇಬೇಕಾಗತ್ತೆ, ಒಂದು ಸಲ ಚೆಕ್ಕನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂತ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಮ ಒಂದು ಪಾವತಿ ಸ್ಥಿತಿ ಕರೆಕ್ಟಾಗಿದೆಯಾ ಮತ್ತು ಒಂದು ಫೈನಲ್ ಪ್ರಿಂಟ್ ಬಂದಿದೆಯಾ ಅಂತೆಲ್ಲ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಈ ರೀತಿಯಾಗಿ ಬರ್ತಾ ಇದೆ, ನೀವು ಯಾವುದೇ ರೀತಿಯಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದು ಇಲಾಖೆಯಿಂದ ಈ ರೀತಿಯಾಗಿ ಒಂದು ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇರ್ಬೋದು. ಯಾರ್ಯಾರಿಗೂ ಈ ರೀತಿಯಾಗಿ ಬಂದಿರ್ತಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಾಕಷ್ಟು ಕಮೆಂಟ್ಸ್ಗಳು ಬಂದಿದ್ದು ಅಂದರೆ ನಾನು ಇಲಾಖೆಗೆ ಸಂಪರ್ಕ ಮಾಡಿ ಇದ್ಯಾಕೆ ಬಂದಿದೆ ಅಂತ ನಾನು ಕೇಳಿ ಇನ್ನೊಂದು ವೀಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿ ಅಪ್ಡೇಟ್ ಬರ್ತಾ ಇದೆ. ಸಾಕಷ್ಟು ಅಭ್ಯರ್ಥಿಗಳು 5th ಅಥವಾ 6th ಟೈಮ್ಸ್ ಬರ್ತಾ ಇದೆ, ಈ ರೀತಿಯಾಗಿ SMS ಬರ್ತಾ ಇದ್ದಾವೆ. ನಿಮ್ಮದು ಅಪ್ಲಿಕೇಶನ್ ID ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂತ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಈಗಾಗಲೇ ಈ ಒಂದು ವೆಬ್ಸೈಟ್ನ ನೋಡಿರ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಇಲ್ಲಿ ಚೆಕ್ಕನ್ನು ಮಾಡ್ಕೊಳ್ಳಿ. VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಸಿಕೆ ಲಿಂಕ್ ಅಂತಿದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಆಪ್ಷನ್ಸ್ಗಳು ಬರ್ತವೆ. ಒಂದು 5 ಆಪ್ಷನ್ ಬರ್ತಾವೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ 2 ಆಪ್ಷನ್ಗಳಲ್ಲಿ ನೀವು ಒಂದು ಅಪ್ಲಿಕೇಶನ್ ನಿಮ್ಮದು ಕರೆಕ್ಟ್ ಆಗಿದೆಯಲ್ಲ ಅಥವಾ ವೆರಿಫೈ ಆಗಿದೆಯಲ್ಲ ಚೆಕ್ಕನ್ನು ಮಾಡ್ಕೊಳ್ಳಿ. ಮೊದಲೇದಾಗಿ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಒಂದು ಅಪ್ಲಿಕೇಶನ್ನ ಪ್ರಿಂಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನ ನೀವು ಚೆಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಈ ರೀತಿಯಾಗಿ SMS ಬರ್ತಾ ಇದೆ. ಅದಕ್ಕೆ ಈ ರೀತಿಯಾಗಿ ನೀವು ಚೆಕ್ಕನ್ನು ಮಾಡ್ಕೊಂಡು ಒಂದು ಸಲ ಪರಿಶೀಲನೆ ಮಾಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಿಮ್ಮದು ಏನೊಂದು ಅಪ್ಲಿಕೇಶನ್ ID ಇರುತ್ತೆ, ಒಂದು ಅಪ್ಲಿಕೇಶನ್ ID ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಅಪ್ಲಿಕೇಶನ್ ಪೇಮೆಂಟ್ ಆಗಿದೆ ಅಂತ ನೀವು ಚೆಕ್ಕನ್ನು ಮಾಡ್ಕೊಳ್ಳಿ. ಈಗ ನಾನು ಅಪ್ಲಿಕೇಶನ್ ID ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಯಾವ ರೀತಿಯಾಗಿ ನಿಮ್ಮದು ಪೇಮೆಂಟ್ ಆಗಿದೆ ಸ್ಟೇಟಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ನೋಡಿ, ನಾನು ಒಂದು ಅಪ್ಲಿಕೇಶನ್ ID ಡೇಟ್ ಆಫ್ ಬರ್ತ್ ಹಾಕ್ಕೊಂಡಿದ್ದೀನಿ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ ಇಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ಬರ್ತಾ ಇದೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಓಕೆ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೇಮೆಂಟ್ ಸ್ವೀಕೃತಿ ಬರಬೇಕಾಗತ್ತೆ. ಈ ರೀತಿಯಾಗಿ ಸ್ವೀಕೃತಿ ಬಂದಿದ್ದರೆ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಒಂದು ಪೇಮೆಂಟ್ ಆಗಿದೆ. ನಿಮ್ಮ ಒಂದು ID ಒಂದು ಅಪ್ಲಿಕೇಶನ್ ಐಡಿಯ ಒಂದು ಪೇಮೆಂಟ್ ಇಲ್ಲಿ ಕರೆಕ್ಟಾಗಿ ಆಗಿದೆ. ನೋಡಿ, ಈ ರೀತಿಯಾಗಿ ಬರಬೇಕು ನಿಮ್ಮದು. ಈ ರೀತಿಯಾಗಿ ಬಂದರೆ ಒಂದು ಅಪ್ಲಿಕೇಶನ್ ಇಲ್ಲಿ ನಿಮಗೆ ಅಪ್ಲೋಡ್ ಆಗಿರುತ್ತೆ. ಮತ್ತು ಇದು ಆದ ತಕ್ಷಣ ನೀವು ಫೈನಲ್ ಪ್ರಿಂಟನ್ನು ಇದೇ ತಕ್ಷಣವೇ ತೆಗೆದುಕೊಳ್ಳಿ. ಈ ರೀತಿಯಾಗಿ ಏನಾದರೂ ಬಂದಿಲ್ಲ ಅಂತಂದರೆ ನೀವು ಪೇಮೆಂಟ್ನ ಮಾಡ್ಕೊಳ್ಬೇಕು. ಅಥವಾ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಬರ್ತಾ ಇದೆ, ಪ್ರಾಬ್ಲಮ್ ಇಶ್ಯೂ ಆಗ್ತಾ ಇದೆ ಅಂತ ನಾನು ಕಮೆಂಟ್ ಮಾಡಿದರೆ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಇಷ್ಟು ಈ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ ಈ ರೀತಿಯಾಗಿ ಅಪ್ಡೇಟ್ ಬಂದಿದೆ. ನನಗೆ ಈಗಾಗಲೇ ಟೆಲಿಗ್ರಾಮ್ನಲ್ಲಿ ಕಳಿಸಿದ್ದಾರೆ ಈ ರೀತಿಯಾಗಿ ಬಂದಿದೆ ಏನಂತ.
ನೋಡಿ ಈ ರೀತಿಯಾಗಿ ಒಂದು ಟೆಕ್ನಿಕಲ್ ಇಶ್ಯೂ ಆಗಿದೆ. ಯಾವುದೇ ರೀತಿಯಲ್ಲಿ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮೊಂದು ಅಪ್ಲಿಕೇಶನ್ನ ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ, ಒಂದು ಪೇಮೆಂಟ್ ಆಗಿದೆಯಾ, ಒಂದು ಫೈನಲ್ ಪ್ರಿಂಟ್ ಬಂದಿದೆಯಾ, ಎಲ್ಲ ರೀತಿ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ನಮ್ಮದು ಕಂಪ್ಲೀಟ್ ಆಗಿದರೆ ನಿಮ್ಮದು ಯಾವುದೇ ರೀತಿ ಇಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಈ ರೀತಿಯಾಗಿ ಚೆಕ್ಕನ್ನು ಮಾಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿಯಾಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಯಾರ್ಯಾರಿಗೆ ಮೆಸೇಜ್ ಬಂದಿದೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ಬಂದಿದೆ ಅಂತ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರೋ ಒಂದು ಅಪ್ಲಿಕೇಶನ್ ಹಾಕಿದಾರಲ್ಲ ಅಂತ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರನ್ನೂ ಒಂದು ಪರಿಶೀಲನೆ ಮಾಡಿಸ್ಕೊಳ್ಳಿ, ಒಂದು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ. ಯಾಕಂದ್ರೆ ನಾಳೆಗೆ ಒಂದು ಕೊನೆಯ ದಿನಾಂಕ ಆಗಿರುತ್ತೆ. ಒಂದು ಟೆಕ್ನಿಕಲ್ ಇಶ್ಯೂಯಿಂದ ಪೇಮೆಂಟ್ ಆಗಿರುವುದಿಲ್ಲ, ಅದಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಕರೆಕ್ಟಾಗಿ ಇನ್ನೊಂದು ಸಲ ಚೆಕ್ಕನ್ನು ಮಾಡ್ಕೊಂಡು ವೆರಿಫೈನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.